ಇಲ್ಲಿ ಬಯೋದಕ್ಕೂ ಗಿಲ್ಲಿಬೇಕು, ಕಾಮಿಡಿಗೂ ಗಿಲ್ಲೇಬೇಕು. ಅದೇ ತರ ಸೆಕೆಂಡ್ ಪ್ರೋಮೋದಲ್ಲಿ ಕಾವ್ಯ ಅವರು ಗಿಲ್ಲಿ ಅವ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನ್ ಸ್ಟೇಟ್ಮೆಂಟ್ ಎತ್ತಾ ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಒಂದು ಲೈಕ್ನ ಮಾಡಿ. ಬೆಳಗ್ಗೆಯಿಂದ 2 ಪ್ರೋಮೋ ಬಂದಿದೆ. ಈ ಒಂದು 2 ಪ್ರೋಮೋದಲ್ಲೂ ಅಬ್ಸರ್ವ್ ಮಾಡ್ತಾ ಇದ್ರೆ ಗಿಲ್ಲಿ ಅವರೇ ಇಲ್ಲಿ ಹೈಲೈಟ್ ಆಗಿದ್ದಾರೆ ಅಂತಾನೆ ಅನ್ಬೋದು. ಇಲ್ಲಿ ಸಾಟರ್ಡೆ ಎಪಿಸೋಡ್ ಅಂತ ಬಂದಾಗ ಒಂದು ಸ್ವಲ್ಪ ನೆಗೆಟಿವ್ ಆಗಿರ್ತಾರೆ, ಮತ್ತೆ ಸಂಡೇ ಎಪಿಸೋಡ್ ಅಂತ ಬಂದಾಗ ಕಾಮಿಡಿ ಆಗಿ ಒಂದು ಐಪ್ ಮೂಮೆಂಟ್ ಕೂಡ ಬರುತ್ತೆ. ಆದರೆ ಇಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಕೂಡ ಆಗಿದೆ. ಇಲ್ಲಿ ಅಶ್ವಿನಿ ಅವ್ರಿಗೆ ಒಂದು ಸ್ವಲ್ಪ ಪಾಸಿಟಿವ್ ಆಗಿದೆ ಸೆಕೆಂಡ್ ಪ್ರೋಮೋದಲ್ಲಿ. ಅದೇ ತರ ಗಿಲ್ಲಿ ಅವ್ರಿಗೆ ಒಂದು ಬಿಗ್ ಬಾಸ್ ಅವ್ರು ಏನಾದರೂ ನೆಗೆಟಿವ್ ಮಾಡಿದ್ರೆ ಈ ಒಂದು ಪ್ರೋಮೋನ ಹಾಕ್ಬಿಟ್ಟು ಅಂತಲೂ ಕೂಡ ಅಲ್ಲಿ ಯೋಚನೆನೂ ಕೂಡ ಮಾಡ್ಬೋದು. ಅದಲ್ಲದಂತೆ ಒಂದು ವಿಷಯನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆಯಿಂದನೂ ಕೂಡ ಸ್ಪ್ರೆಡ್ ಆಗ್ತಿದೆ. ಆ ಒಂದು ಕಿಚ್ಚನ ಚಪ್ಪಾಳೆ ಒಂದು ರಿಲೇಟೆಡ್ ಆಗಿ ಮೇನ್ ಆಗಿ ಒಂದು ಡಿಸರ್ವಿಂಗ್ ಏನಂತ ಅಂದರೆ ಅಶ್ವಿನಿ ಅವ್ರಿಗೆ ಒಂದು ಈ ವಾರದ ಒಂದು ಕನ್ಸಿಡರ್ ಮಾಡಿ ಟಾಸ್ಕ್ ಎಲ್ಲಾನು ಕನ್ಸಿಡರ್ ಮಾಡಿ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದು ಬೆಟರ್ ಅಂತ ಅನ್ನಿಸ್ತು. ಆದರೆ ಇಲ್ಲಿ ಧ್ರುವಂತವ್ರಿಗೆ ಏನಕ್ಕೆ ಈ ಒಂದು ಕಿಚ್ಚನ ಚಪ್ಪಾಳೆ ಕೊಟ್ಟರು, ಅದು ಸೀಸನ್ ಎಲ್ಲಾನು ಕೂಡ ಕನ್ಸಿಡರ್ ಮಾಡಿಕೊಂಡು ಅಂತ ಒಂದ್ಸಲ ಎಲ್ಲರಿಗೂ ಒಂದು ಸ್ವಲ್ಪ ಡೌಟ್ ಇದೆ ಅಂತ ಅಂದ್ಕೊಳ್ತೀನಿ. ಆ ಒಂದು ಡೌಟನ್ನು ಕೂಡ ಕ್ಲಿಯರ್ ಮಾಡೋಣ. ಒಂದು ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡಿ ಬಿಗ್ ಬಾಸ್ ಅವ್ರ ಟೀಮ್ ಅವ್ರು ಏನು ಹೇಳ್ತಾರೆ ಅದನ್ನ ಮಾತ್ರ ಕಿಚ್ಚ ಸುದೀಪ್ ಅವರು ಮಾಡೋದು, ಅದನ್ನ ಬಿಟ್ಟು ಬೇರೆ ಏನು ಮಾಡೋದಿಲ್ಲ. ಬಟ್ ಪರ್ಸನಲ್ ಆಗಿ ಕೊಡೋದು ಕಿಚ್ಚನ ಚಪ್ಪಾಳೆ ಒಂದೇನೆ. ಇಲ್ಲಿ ಒಂದು ಏನಕ್ಕೆ ಕನ್ಸಿಡರ್ ಮಾಡಿದ್ದಾರೆ ಧ್ರುವಂತ್ ಅವ್ರಿಗೆ ಅಂತ ಹೇಳೋದಾದ್ರೆ, ಆಲ್ರೆಡಿ ನೀವು ಅಬ್ಸರ್ವ್ ಮಾಡಿರ್ತೀರಾ ಆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ನೆಗೆಟಿವ್ ಆಗ್ತಿದೆ ಅಶ್ವಿನಿ ಮತ್ತೆ ಧ್ರುವಂತ್ ಅವ್ರಿಗೆ ಅಂತ. ಈ ಒಂದು ಪಾಯಿಂಟ್ ಆಫ್ ವ್ಯೂನ ಮೈಂಡಲ್ಲಿ ಇಟ್ಕೊಂಡು ಹೊರಗಡೆ ಬಂದಾದ್ಮೇಲೆ, ಅಂದರೆ ಬಿಗ್ ಬಾಸ್ ಮನೆಯಿಂದ ಎಲ್ಲ ಕಂಪ್ಲೀಟ್ ಆಗಿ ಒಂದು ವಾರದಲ್ಲಿ ಮುಗಿಯುತ್ತೆ. ಅದಾದ್ಮೇಲೆ ಹೊರಗಡೆ ಬಂದಾದ್ಮೇಲೆ ಆ ಒಂದು ನೆಗೆಟಿವ್ ಇನ್ನೂ ಸ್ಪ್ರೆಡ್ ಆಗಬಾರ್ದು ಮತ್ತು ಫ್ಯೂಚರ್ಗೂ ಕೂಡ ಎಫೆಕ್ಟ್ ಆಗಬಾರ್ದು ಅಂತ ಒಂದು ಸ್ವಲ್ಪ ಮೈಂಡಲ್ನ ಇಟ್ಕೊಂಡು ಆ ಒಂದು ಪಾಸಿಟಿವ್ ರೀತಿ ಆ ಒಂದು ಧ್ರುವಂತ್ ಮತ್ತು ಅಶ್ವಿನಿ ಅವ್ರಿಗೆ ಇಲ್ಲಿ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ? ಆ ಒಂದು ಕಾರಣ ಕೊಟ್ಟು ಆ ಒಂದು ರೀಸನ್ನ ಕೊಟ್ಟು ಎಂಟರ್ಟೈನ್ಮೆಂಟ್ನ ಮಾಡಿದ್ದಾರೆ, ಜನರಿಗೆಲ್ಲರಿಗೂ ಕೂಡ ಆ ಒಂದು ಇಷ್ಟ ಆಗಿದೆ ಅಂತ ಎಲ್ಲ ಕೊಟ್ಟು ಅಲ್ಲಿ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ರು. ಇದನ್ನ ಗಿಲ್ಲಿಯವ್ರು ಏನಾದ್ರು ಕೊಟ್ಟಿದ್ರೆ ಆಲ್ ಆಫ್ ಯು ಎಲ್ಲರೂ ಒಪ್ಕೊಳ್ತಿದ್ರಿ, ನಾನು ಕೂಡ ಒಪ್ಕೊಳ್ತಿದ್ದೆ. ಬಟ್ ಧ್ರುವಂತ ಹೋಗಿ ಈ ಒಂದು ಪಾಯಿಂಟ್ ಆಫ್ ವ್ಯೂ ಕೊಟ್ಟಿದ್ದು ತಪ್ಪು. ಬೇಕಿದ್ರೆ ಈ ವಾರದ ಒಂದು ಕಿಚ್ಚನ ಚಪ್ಪಾಳೆ ಅಂತ ಡಿಸೈಡ್ ಮಾಡಿ ಇಬ್ರಿಗೂ ಒಟ್ಟಿಗೆ ಕೊಡ್ಬೋದಿತ್ತು, ಆ ಒಂದು ಪಾಯಿಂಟ್ ಆಫ್ ವ್ಯೂ ಕೂಡ ಇರುತ್ತೆ. ಬಟ್ ಇಲ್ಲಿ ಏನಂತ ಅಂದ್ರೆ ಕಂಟೆಸ್ಟೆಂಟ್ಸ್ ಆಗಿರೋ ಧ್ರುವಂತ್ ಮತ್ತೆ ಅಶ್ವಿನಿ ಅವ್ರನ್ನ ಪಾಸಿಟಿವ್ ಮಾಡಿದ್ರು, ಬಟ್ ಅಲ್ಲಿ ನೆಗೆಟಿವ್ ಆಗ್ತಿರೋದು ಕಿಚ್ಚ ಸುದೀಪ್ ಅವರು ಆ ಒಂದು ಕಿಚ್ಚನ ಚಪ್ಪಾಳೆ ಕೊಟ್ಟಾದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಬ್ಸರ್ವ್ ಮಾಡಿದ್ದಾರೆ ಅಂತ ಅನ್ಕೊಡ್ತೀನಿ, ಎಷ್ಟು ನೆಗೆಟಿವ್ ಮಾಡ್ತಾ ಇದ್ದಾರೆ ಸುದೀಪ್ ಅವ್ರನ್ನ ಅಂತ. ಬಟ್ ಅಲ್ಲಿ ಕಂಟೆಂಟ್ಗೋಸ್ಕರ ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಅವ್ರಿಗೆ ಏನೊಂದು ಫ್ಯೂಚರ್ಗೆ ಎಫೆಕ್ಟ್ ಆಗಬಾರ್ದು ಅಂತ ಕೂಡ ಒಂದು ಮೈಂಡ್ ಸೆಟ್ಟಲ್ಲಿ ಇರ್ಬೋದೇನೋ ಸುದೀಪ್ ಅವ್ರಿಗೆ. ಒಂದು ಪಾಸಿಟಿವ್ ಆಗಿ ಅವ್ರನ್ನ ಹೊರಗಡೆ ಕರ್ಕೊಳ್ಳೋಣ, ಆಲ್ಮೋಸ್ಟ್ ಎಲ್ಲರಿಗೂ ಕೊಟ್ಟಿದ್ದಾರೆ ಅಲ್ವಾ ಕಿಚ್ಚನ ಚಪ್ಪಾಳೆ, ಅದನ್ನ ಡಿಸೈಡ್ ಮಾಡ್ಕೊಂಡು ಈ ಒಂದು ಪಾಯಿಂಟ್ ಆಫ್ ವ್ಯೂಲು ಕೊಟ್ಟಿರ್ಬೋದು ಅಂತ ನನ್ನ ಅಭಿಪ್ರಾಯ. ಬಟ್ ಬೇರೆಯವ್ರ ಪರ್ಸ್ಪೆಕ್ಟಿವ್ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ. ಅದೇ ಥರ ಪ್ರೋಮೋ ಬಗ್ಗೆ ಮಾತಾಡೋದಾದರೆ, ಫಸ್ಟ್ ಪ್ರೋಮೋದಲ್ಲಿ ಎಲ್ಲರೂ ಕೂಡ ಒಂದು ಟಾರ್ಗೆಟ್ ಅಂದರೆ ಇಂಡೈರೆಕ್ಟ್ ಆಗಿ ಪನಿಷ್ಮೆಂಟ್ನ ಕೊಟ್ಟಿದ್ದು ಅಲ್ಲಿ ಗಿಲ್ಲಿ ಅವ್ರಿಗೆನೆ. ಎಲ್ಲ ಕಂಟೆಸ್ಟೆಂಟ್ಸು ಅಲ್ಲಿ ಗಿಲ್ಲಿ ಅವ್ರನ್ನೇ ಸೆಲೆಕ್ಟ್ ಮಾಡ್ತಾರೆ, ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ ಯಾರಿಗೆಲ್ಲ ಪನಿಷ್ಮೆಂಟ್ ಕೊಡ್ತೀರಾ ಅಂತ. ಮತ್ತೆ ರಾಶಿಕಾ ಅವರು ಕೂಡ ಗಿಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ, ರಘು ಅವರು ಕೂಡ ಗಿಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ, ಆಲ್ಮೋಸ್ಟ್ ಕಾವ್ಯ ಅವರು ಕೂಡ ಒಂದು ಗಿಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಅದೇ ಥರ ಪನಿಷ್ಮೆಂಟ್ಗೋಸ್ಕರ ಅಲ್ಲಿ ನಿಂಬೆಹಣ್ಣು ಇರುತ್ತೆ, ಕಷಾಯ ಇರುತ್ತೆ. ಆ ಒಂದು ಕಷಾಯನೂ ಕೂಡ ಧನುಷ್ ಅವ್ರಿಗೂ ಒಬ್ರು ಕೊಡ್ತಾರೆ, ಅದು ಯಾರು ಅಂತ ಗೊತ್ತಿಲ್ಲ, ರಾಶಿಕನೋ ರಕ್ಷಿತನೋ ಇರಬೇಕು. ಫೀಮೇಲ್ ಕಂಟೆಸ್ಟೆಂಟ್ಸ್ ಯಾರು ಧನುಷ್ ಅವ್ರಿಗೆ ಕೊಟ್ಟಿರ್ತಾರೆ. ಅಂದರೆ ಕಿಚ್ಚ ಸುದೀಪ್ ಅವ್ರು ಹೇಳಿದ್ರು ಒಂದು ಪನಿಷ್ಮೆಂಟ್ ಅಂತ ಬಂದಾದ್ಮೇಲೆ ಯಾವ ರೀತಿ ಆ ಒಂದು ಪನಿಷ್ಮೆಂಟ್ನ ಕೊಡ್ತೀರಾ ಅಂತ. ಅದು ಕಾಮಿಡಿಯಾಗಿ ಕನ್ವರ್ಟ್ ಆಗಿದ್ದು, ಅದೊಂದು ಸ್ವಲ್ಪ ಗಿಲ್ಲಿ ಅವ್ರಿಗೆ ಹರ್ಟ್ ಕೂಡ ಆಗುತ್ತೆ. ಏನಕ್ಕೆ ಅಂತಂದರೆ ಎಲ್ಲರೂ ಟಾರ್ಗೆಟ್ ಮಾಡಿದ್ರ, ಎಲ್ಲರೂ ಆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವ್ರಿಗೇನೆ ಒಂದು ಏನು ಕಷಾಯ ಕೊಡಬೇಕಿತ್ತು, ನಿಂಬೆಹಣ್ಣು ಕೊಡಬೇಕಿತ್ತು, ಎಲ್ಲಾನು ಕೂಡ ಅವ್ರಿಗೆ ಕೊಟ್ಟರು. ಅದೊಂದು ಸ್ವಲ್ಪ ಬೇಜಾರಂತ ಅನಿಸುತ್ತೆ. ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅಂತ ಅಂದರೆ ಒಬ್ಬರನ್ನೇ ಇಟ್ಕೊಂಡು ಈ ಥರ ಮಾಡಬಾರ್ದಿತ್ತೇನೋ ಅಂತಲೂ ಕೂಡ ಅನಿಸುತ್ತೆ. ಅದೇ ಆಮೇಲೆ ಅವರು ಡಿಸ್ಕಷನ್ ಕೂಡ ಆಗುತ್ತೆ. ಇದು ಕಾಮಿಡಿಯಾಗಿ ತಗೊಳ್ಳಿ ಅಷ್ಟೇ, ಬೇರೆ ಥರ ತಗೊಳ್ಬೇಡಿ. ಆ ಒಂದು ಡಿಸ್ಕಷನ್ ಕೂಡ ಆಗುತ್ತೆ. ಈ ಒಂದು ಎಪಿಸೋಡ್ನ ಎಲ್ಲರೂ ಕೂಡ ಮರ್ತ್ಬಿಡಿ, ನಾನಂತೂ ಬಿಗ್ ಬಾಸ್ ಮನೇಲಿ ಇಲ್ಲ ಅಂತಲೇ ಅಂದ್ಕೊಳ್ಬಿಡಿ ಅಂತ ಅಲ್ಲಿ ಗಿಲ್ಲಿಯವರು ಕೂಡ ಒಂದು ಸ್ಟೇಟ್ಮೆಂಟ್ ಹಾಕೊಡ್ತಾರೆ. ಎಲ್ಲರಿಗೂ ಒಂದು ಸ್ವಲ್ಪ ಫನ್ ಆಗಿ ಅದು ಕ್ರಿಯೇಟ್ ಆಗುತ್ತೆ ಅಂತಲೇ ಅಂದ್ಕೊಳ್ಬೋದು ನಾವು. ಅದು ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಂದರೆ ಅವ್ರು ಏನೇನೆಲ್ಲ ಪನಿಷ್ಮೆಂಟ್ನ ತೊಗೊಂಡಿದ್ರು, ಒಂದು ಕಷಾಯ ಆಗಿರ್ಬೋದು, ನಿಂಬೆಹಣ್ಣು ಜ್ಯೂಸ್ ಆಗಿರ್ಬೋದು, ಮತ್ತು ವ್ಯಾಕ್ಸಿಂಗ್ ಅಂದರೆ ಕಾವ್ಯ ಅವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಬಿಟ್ಟು ವ್ಯಾಕ್ಸ್ ಮಾಡಿರ್ತಾರೆ. ಅಂದರೆ ಸ್ವಲ್ಪ ಇರಿಟೇಷನ್ ಆಗುತ್ತೆ, ಅವ್ರ ಕಡೆಯಿಂದ ಒಂದು ಸ್ವಲ್ಪ ಇರಿಟೇಟ್ ಮಾಡ್ತಾರಲ್ಲ, ಅದಕ್ಕೋಸ್ಕರ ಪನಿಷ್ಮೆಂಟ್ ಕೊಡ್ತಾ ಇದ್ದೀನಿ ಅಂದ್ಬಿಟ್ಟು ವ್ಯಾಕ್ಸ್ ಮಾಡ್ತಾರೆ. ಅದೊಂದು ಸ್ವಲ್ಪ ಎಲ್ಲರಿಗೂ ಜಾಸ್ತಿನೇ ಹರ್ಟ್ ಆಗುತ್ತೆ ಆ ಒಂದು ಸ್ವೀಪ್ ಮಾಡುವಾಗ. ಅದೊಂದು ಸ್ವಲ್ಪ ಇರಿಟೇಷನ್ ಆದಾಗ ವಾಶ್ರೂಮಲ್ಲಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ನಿಂಬೆಹಣ್ಣೆಲ್ಲ ತಿಂದಿರ್ತಾರಲ್ಲ
ಅದೆಲ್ಲಾನು ಕ್ಲೀನ್ ಮಾಡ್ಕೊಂಡು ಬರ್ತಾರೆ. ಆಮೇಲೆ ಇನ್ನೊಂದು ಶಾಕಿಂಗ್ ಇರುತ್ತೆ, ಅಶ್ವಿನಿ ಅವರು ಕೂಡ ಅಲ್ಲಿ ಗಿಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಅಂತಲೇ ಅನ್ಬೋದು. ಅದೊಂದು ಸ್ವಲ್ಪ ಕಾಮಿಡಿಯಾಗಿ ಎಲ್ಲರೂ ತೊಗೊಂಡಿದ್ದಾರೆ. ಬಟ್ ಅವರು ಕೂಡ ಒಂದು ಸ್ವಲ್ಪ ಹರ್ಟ್ ಆಗುತ್ತೆ, ಆದರೆ ಅವ್ರ ಕೈಲಿ ಆಗ್ತಾನೆ ಇರಲಿಲ್ಲ. ನಿಂಬೆ ಹಣ್ಣು ತಿನ್ನೋದಾಗಿರ್ಬೋದು, ಮೆಣಸಿಕಾಯಿ ತಿನ್ನೋದಾಗಿರ್ಬೋದು, ಕಂಟಿನ್ಯೂಸ್ ಆಗಿ ಎಲ್ಲರೂ ಕೂಡ ಅವರನ್ನೇ ಸೆಲೆಕ್ಟ್ ಮಾಡಿದ್ರೆ ಎಲ್ಲರಿಗೂ ಅಲ್ಲಿ ಗೊತ್ತಾಗುತ್ತೆ ಯಾರೆಲ್ಲ ಕಾಂಪಿಟೇಟರ್ ಇದ್ರು, ಇವರೇ ನಮ್ಮ ಟಾರ್ಗೆಟ್ ಅಂತ ಬಂದಾಗ ಆ ಒಂದು ಕಾಂಪಿಟೇಟರ್ ಅಂತಾನೆ ಅರ್ಥ, ಅಲ್ಲಿ ಬೇರೆ ಯಾವುದೇ ಥರ ಇರೋದಿಲ್ಲ. ಅವರೇನೆ ಬಿಗ್ ಬಾಸ್ ಮನೆ ಕಾಂಪಿಟೇಟರು ಎಲ್ಲರಿಗೂ ಕೂಡ ಅಲ್ಲಿ ಅರ್ಥ ಆಗುತ್ತೆ. ಬಟ್ ಎಲ್ಲರಿಗೂ ಕೂಡ ಇರಿಟೇಷನ್ ಮಾಡಿದ್ದಾರೆ, ಎಂಟರ್ಟೈನ್ಮೆಂಟ್ನ ಮಾಡಿದ್ದಾರೆ. ಇರಿಟೇಷನ್ಗಿಂತ ಎಂಟರ್ಟೈನ್ಮೆಂಟು ರೇಗಿಸೋದಾಗಿರ್ಬೋದು ಅದೇ ಜಾಸ್ತಿ ಇತ್ತು. ಅದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು ಈ ಒಂದು ಸೀಸನಲ್ಲಿ, ಮೇನ್ ಪಾಯಿಂಟ್ ಆಫ್ ವ್ಯೂ. ಅದಾದಮೇಲೆ ಸೆಕೆಂಡ್ ಪ್ರೋಮೋ ಬರುತ್ತೆ. ಈ ಒಂದು ಪ್ರೋಮೋನು ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮೇಯ್ನ್ ಆಗಿ ಪಾಸಿಟಿವ್ ಆಗಿ ಬಂದಿದ್ದಿಲ್ಲಿ ರಕ್ಷಿತಾ ಮತ್ತು ಅಶ್ವಿನಿ ಅವರು. ಅದಾದಮೇಲೆ ಒಂದು ಸ್ವಲ್ಪ ಸ್ಲೈಟ್ ಆಗಿ ಗಿಲ್ಲಿಯವ್ರಿಗೂ ಕೂಡ ನೆಗೆಟಿವ್ ಆಗುತ್ತೆ. ಈ ಒಂದು ಕಾವ್ಯ ಅವರು ಸ್ಟೇಟ್ಮೆಂಟ್ ಕೊಟ್ಟಾದ್ಮೇಲೆ ಅದೇನು ಸ್ಟೇಟ್ಮೆಂಟು ಅಂತ ಅಂದರೆ ಹೇಳ್ತೀನಿ. ಫಸ್ಟು ಅಶ್ವಿನಿ ಮತ್ತು ರಕ್ಷಿತಾ ಅವ್ರ ವಿಷಯ ಮುಗಿಸೋಣ. ಇಲ್ಲಿ ರಕ್ಷಿತಾ ಅವರು ಒಂದು ಕಿಚ್ಚ ಸುದೀಪ್ ಅವರು ಒಂದು ಮಾತನ್ನು ಹೇಳ್ತಾರೆ, ಈ ಸೀಸನ್ನಲ್ಲಿ, ಈ ಒಂದು ಕೆರಿಯರ್ ಸೀಸನ್ನಲ್ಲಿ ನೀವು ಏನಾದರೂ ಬ್ಯಾಕ್ ಹೋಗ್ತೀನಿ ಅಂತ ಅಂದರೆ ಸೀಸನ್ ಬ್ಯಾಕ್ಗೆ ಹೋಗ್ತೀರಾ ಅಂತ ಅಂದರೆ ಯಾವ ಕ್ಷಣಕ್ಕೆ ಹೋಗ್ತೀರಾ? ಅದೇ ಥರ ಯಾರಿಗೇನಾದರೂ ಒಂದು ಸಾರಿ ಕೇಳಬೇಕು, ಕ್ಷಮೆ ಕೇಳಬೇಕು ಅಂದರೆ ಯಾರನ್ನು ಕೇಳ್ತೀರಾ ಅಂತ ಅಂದಾಗ ರಕ್ಷಿತಾ ಅವ್ರದ್ದು ಮತ್ತು ಅಶ್ವಿನಿ ಅವ್ರದ್ದು ಒಂದು ಪಾಸಿಟಿವ್ ಮೂಮೆಂಟ್ ಬರುತ್ತೆ. ಯಾವ ರೀತಿ ಅಂತ ಅಂದರೆ ರಕ್ಷಿತಾ ಅವ್ರೇನು ಒಂದು ಸ್ಟಾರ್ಟಿಂಗಲ್ಲಿ ಎಲಿಮಿನೇಟ್ ಆಗ್ತಾರಲ್ಲ, ಇದಿಷ್ಟು ಕಂಟೆಸ್ಟೆಂಟ್ ಮಾತ್ರ. ಆವಾಗ ನಾನು ಎಲಿಮಿನೇಟ್ ಮಾಡಬೇಕು ಇವರನ್ನೇ, ಅಂದರೆ ಮನೆಯಲ್ಲಿರೋ ಕಂಟೆಸ್ಟೆಂಟ್ಸ್ ಎಲ್ಲರೂ ಕೂಡ ಸೆಲೆಕ್ಟ್ ಮಾಡಿ ರಕ್ಷಿತಾವನ್ನೇ ಇದು ಒಂದು ಸೆಲೆಕ್ಟ್ ಮಾಡಿದರು, ಅವರೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಲಿ ಅಂತ ಫಸ್ಟ್ ಡೇ. ಅಲ್ಲಿ ಆ ಒಂದು ಸೆಲೆಕ್ಟ್ ಮಾಡಾದ್ಮೇಲೆ ಅಲ್ಲಿ ಒಂದು ಸ್ಟ್ಯಾಂಡ್ನ ತೊಗೊಳ್ಬೇಕಿತ್ತು ನಾನು. ಆ ಥರ ಒಂದು ಡಿಸಿಷನ್ನ ತೊಗೊಳೋದಕ್ಕೆ ಬಿಡಬಾರ್ದಿತ್ತು ಬೇರೆಯವ್ರಿಗೆ ಅಂತ ಆ ಒಂದು ಪಾಯಿಂಟ್ ಆಫ್ ವ್ಯೂಲಿ ಅಲ್ಲಿಗೆ ಹೋಗಿ ನಾವು ಒಂದು ಡಿಸಿಷನ್ನ ತೊಗೊಳ್ಬೇಕಿತ್ತು ಅಂತ ಒಂದು ಹೇಳ್ತಾರೆ. ಆಮೇಲೆ ಅಶ್ವಿನಿಯವರು ಕೂಡ ಅಲ್ಲಿ ಸಾರಿನ ಕೇಳ್ತಾ ಇರ್ತಾರೆ ರಕ್ಷಿತಾ ಅವ್ರಿಗೆ. ಏನಂತ ಅಂದರೆ ಅವರು ಇರಿಟೇಷನ್ ಮಾಡಿದ್ರಲ್ಲ, ಗೆಜ್ಜೆ ಸೌಂಡ್ ಮಾಡಿರೋದಾಗಿರ್ಬೋದು, ಅವರೆಲ್ಲ ಮಾಡಿಬಿಟ್ಟು ರಕ್ಷಿತಾ ಮೇಲೆ ಅಪವಾದ ಎಲ್ಲನೂ ಮಾಡಿದ್ರಲ್ಲ, ರಕ್ಷಿತಾ ಅವರೇ ಇದನ್ನು ಮಾಡಿದ್ದು ಅಂತ. ಅದನ್ನು ಒಂದು ಪಾಯಿಂಟ್ ಆಫ್ ವ್ಯೂಲಿ ಇಟ್ಕೊಂಡು ನಾನು ಇದ್ರ ಬಗ್ಗೆ ಕ್ಷಮೆ ಕೇಳಬೇಕು ರಕ್ಷಿತಾ ಅವ್ರ ಹತ್ರ, ಏನೇನೆಲ್ಲ ಇರಿಟೇಟ್ ಮಾಡಿದ್ದೀನಿ ಅದೆಲ್ಲನೂ ಕೂಡ ಕನ್ಸಿಡರ್ ಮಾಡಿ ಇದನ್ನು ನಾನು ಕ್ಷಮೆ ಕೇಳಬೇಕು ಅಂತ ಅಲ್ಲಿ ಅಶ್ವಿನಿ ಅವರಲ್ಲಿ ಸಾರಿನ ಕೇಳ್ತಾರೆ. ಅದಾದಮೇಲೆ ಒಂದು ಮೇನ್ ಪಾಯಿಂಟು ಹೈಲೈಟ್ ಆಗಿದ್ದು ಆ ಒಂದು ಪ್ರೋಮೋದಲ್ಲಿ ಏನಂತ ಅಂದರೆ ಕಾವ್ಯ ಅವರು ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ. ಅದು ಬೇರೆ ಯಾವುದೇ ಥರ ಸ್ಟೇಟ್ಮೆಂಟ್ ಅಲ್ಲ, ಅಂದರೆ ಇವರು ಅದನ್ನು ಮುಂಚೆನೇ ಡಿಸೈಡ್ ಮಾಡಬೇಕಿತ್ತು. ಆ ಒಂದು ಇವತ್ತು ಬಂದು ಈ ಥರ ಒಂದು ಪ್ರೋಮೋದಲ್ಲಿ ಅಂದರೆ ಎಪಿಸೋಡಲ್ಲಿ ಹೇಳ್ತಿದ್ದಾರೆ ಅಂತ ಅಂದರೆ ಆ ಒಂದು ಪಾಯಿಂಟ್ ಆಫ್ ವ್ಯೂಗೆ ವ್ಯಾಲ್ಯೂನು ಕೂಡ ಇರಲ್ಲ ನನ್ನ ಪ್ರಕಾರ. ಏನೊಂದು ಕಾವ್ಯ ಅವರು ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ ಗಿಲ್ಲಿ ಅವರಿಗೆ, ಇವರು ಇರಿಟೇಷನ್ನ ಮಾಡಬಾರ್ದಿತ್ತು. ಅಂದರೆ ಈ ಒಂದು ಇರಿಟೇಷನ್ ಆಗಲಿಲ್ಲ ಅಂತ ಅಂದರೆ, ನಾನು ಲೀನಿಯನ್ಸ್ ಕೊಡಲಿಲ್ಲ ಅಂತ ಅಂದರೆ ಅಲ್ಲಿ ಫ್ರೀಯಾಗಿ ಅವ್ರನ್ನ ಬಿಡಬಾರ್ದಿತ್ತು. ಅವ್ರು ಏನೇನ ಇರಿಟೇಟ್ ಮಾಡ್ತಾರೆ ಅದೆಲ್ಲನೂ ನಾನು ತೊಗೊಂಡೆ, ಲೀನಿಯನ್ಸ್ ಕೊಟ್ಟೆ, ಅಂದರೆ ಫ್ರೀಯಾಗಿ ಬಿಟ್ಬಿಟ್ಟೆ. ಏನು ರೇಗಿಸಿದ್ರು ನಾನು ಹಂಗೆ ಇಟ್ಕೊಂಡಿದ್ದೆ. ಅದೆಲ್ಲನೂ ಮಾಡಲಿಲ್ಲ ಅಂತ ಅಂದರೆ ಇಲ್ಲಿವರೆಗೂ ಈ ಒಂದು ಮೂಮೆಂಟು ಕ್ಯಾರಿ ಆಗ್ತಾ ಇರಲಿಲ್ಲ ಅಂತ ನಾನು ಒಂದು ಪಾಯಿಂಟನ್ನು ಇದು ವೆರಿಫೈ ಮಾಡೋಕ್ಕೆ ಅಂದರೆ ಕ್ಲಾರಿಫೈ ಮಾಡೋದಕ್ಕೆ ಹೇಳ್ಬಿಡ್ತೀನಿ. ಏನಂತ ಅಂದರೆ ಅವ್ರೇನಾದರೂ ಸಪೋರ್ಟ್ ಮಾಡಿಲ್ಲ ಅಂದರೆ, ಜೋಡಿ ಆಗಿರಲಿಲ್ಲ ಅಂತ ಅಂದರೆ ನನ್ನ ಪ್ರಕಾರ 70ನೇ ದಿನ ಇಲ್ಲಾಂದರೆ 80ನೇ ದಿನದಲ್ಲಿ ಅವರು ಔಟ್ ಆಗ್ತಿದ್ರು, ಎವಿಕ್ಟ್ ಆಗ್ತಿದ್ರು. ಆ ಒಂದು ಪಾಯಿಂಟನ್ನು ನಾನು ಹೇಳ್ಬಲ್ಲೆ. ಬಟ್ ನಿಮ್ಗೆ ಏನಿಸ್ತಿದೆ ಒಂದು ಪಾಯಿಂಟ್ ಬಗ್ಗೆ? ಈ ಒಂದು ಸ್ಟೇಟ್ಮೆಂಟ್ನ ಇವಾಗ ಕೊಡಬೇಕಿತ್ತ? ಲಾಸ್ಟ್ ವೀಕಿಂದನೂ ಕೂಡ ಅಬ್ಸರ್ವ್ ಮಾಡ್ತಿದ್ದೀರಾ ನೀವು, ಅವರೆಲ್ಲರೂ ಕೂಡ ಸಪ್ರೇಟ್ ಆಗಿದ್ದಾರೆ, ಇಬ್ಬರೂ ಕೂಡ ಸಪ್ರೇಟ್ ಆಗಿದ್ದಾರೆ. ವೀಕೆಂಡ್ ಎಪಿಸೋಡ್ ಬಂದಾಗ ಮಾತ್ರ ಕೂತ್ಕೊಂಡಿರ್ತಾರೆ ಅಷ್ಟೇ. ನೀವು ಅಬ್ಸರ್ವ್ ಮಾಡಿರ್ತಾರೆ ಲಾಸ್ಟ್ ಎಪಿಸೋಡಲ್ಲೂ ಕೂಡ ಅವ್ರು ಏನಾದ್ರು ಹ್ಯಾಂಡ್ ಶೇಕ್ ಮಾಡುವಾಗಲೂ ಕೂಡ ರಕ್ಷಿತಾ ಅವರು ಹ್ಯಾಂಡ್ ಶೇಕ್ನ ತೊಗೊಳ್ತಾ ಇರಲಿಲ್ಲ, ಅಂದರೆ ರಕ್ಷಿತಾ ಅಲ್ಲ ಕಾವ್ಯ ಅವರು ಹ್ಯಾಂಡ್ ಶೇಕ್ನ ತೊಗೊಳ್ತಾ ಇರಲಿಲ್ಲ. ಅದೊಂದು ಪಾಯಿಂಟ್ ಆಫ್ ವ್ಯೂ ನೋಡಿ ಈ ಥರ ಬಂದಾದಮೇಲೆ ಅದೇ ಇಲ್ಲಿವರೆಗೂ ಯೂಸ್ ಮಾಡ್ಕೊಂಡಿರ್ತಾರೆ. ಈ ಒಂದು ಮೈಂಡ್ ಸೆಟ್ ಬರುತ್ತೆ ಎಲ್ಲರಿಗೂ, ಆಡಿಯನ್ಸ್ಗಳು ಕೂಡ. ಗಿಲ್ಲಿಯವ್ರನ್ನ ಇದುವರೆಗೂ ಕೂಡ ಯೂಸ್ ಮಾಡಿಕೊಂಡ್ರು, ಇವಾಗ ಫಿನಾಲೆ ವೀಕ್ ಬಂದಿರೋದ್ರಿಂದ ಈ ಒಂದು ಪಾಯಿಂಟನ್ನು ಹೇಳ್ತಾ ಇದ್ದಾರೆ. ಇದೆಲ್ಲನೂ ಕೂಡ ಆಡಿಯನ್ಸ್ ಬಂದಿರುತ್ತೆ. ನಾನು ಆಡಿಯನ್ಸ್ ಆಗಿ ನೋಡ್ತಾ ಇರೋದ್ರಿಂದ ನನಗೂ ಕೂಡ ಆ ಥರ ಒಂದು ಮೈಂಡ್ ಸೆಟ್ ಬರ್ಬೋದು. ಅದೇ ಥರ ಬೇರೆಯವ್ರಿಗೂ ಕೂಡ ಒಂದು ಪಾಸಿಟಿವ್ ಆಗು ಬರ್ಬೋದು, ನೆಗೆಟಿವ್ ಆಗು ಬರ್ಬೋದು. ಈ ಒಂದು ಪಾಯಿಂಟನ್ನ ಅಲ್ಲಿ ಹೇಳ್ಬಾರ್ದಿತ್ತು. ಗಿಲ್ಲಿಯವ್ರಿಗೂ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಆ ಒಂದು ಮನಸ್ತಾಪಗಳನ್ನ ಅವರು ಅಲ್ಲಿ ಪ್ರೋಮೋದಲ್ಲಿ ತೋರಿಸ್ಕೊತಾ ಇದ್ದಾರೆ. ನನಗೊಂದು ಸ್ವಲ್ಪ ಬೇಜಾರು ಅನ್ನಿಸ್ತು ಆ ಒಂದು ಪ್ರೋಮೋ ನೋಡಾದ್ಮೇಲೆ. ಬಟ್ ನಿಮ್ಗೇನು ಅನಿಸುತ್ತೆ ಈ ಒಂದು ಪ್ರೋಮೋ ನೋಡಾದ್ಮೇಲೆ? ಈ ಒಂದು ಡಿಸಿಷನ್ ಇಲ್ಲಿ ಬಂದು ತಗೊಳ್ಬೇಕಿತ್ತ? ಒಂದು ಲಾಸ್ಟ್ ಮೂಮೆಂಟಲ್ಲಿ ಹೇಳ್ಬೇಕಿತ್ತ? ಸ್ಟಾರ್ಟಿಂಗಲ್ಲೇ ಹೇಳಿದಿದ್ರೆ ಆ ಒಂದು ಪಾಯಿಂಟ್ ಆಫ್ ವ್ಯೂ ಇರಿಟೇಷನ್ ಮಾಡ್ತಾ ಇರಲಿಲ್ಲ. ಮತ್ತು ಹೇಳ್ತಾರೆ ಇನ್ನು ಮುಂದಿನ ದಿನಗಳು ಕೂಡ ನಾನು ಇರಿಟೇಷನ್ನ ಮಾಡಬೇಡಿ ಇಲ್ಲಿವರೆಗೂ ಅಂತ ಅಂದಾಗ ಅವ್ರಿಗೊಂದು ಸ್ವಲ್ಪ ಬೇಜಾರಾಗುತ್ತೆ. ಎಲ್ಲರಿಗೂ ಕೂಡ ಬೇಜಾರಾಗೇ ಆಗಿರುತ್ತೆ. ಈ ಒಂದು ಪಾಯಿಂಟ್ ಆಫ್ ವ್ಯೂನ ಇಲ್ಲಿ ಬಂದು ಹೇಳ್ಬೇಕಿತ್ತ ಅಂತಲೂ ಕೂಡ ಒಂದು ಕ್ವಶನ್ ಮಾರ್ಕ್ ಬಂದೇ ಬರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು ಒಂದು ಪ್ರೋಮೋ ರಿವ್ಯೂ ಮತ್ತು ಅಪ್ಡೇಟ್ ಆಗಿರುತ್ತೆ. ಈ ಒಂದು ಪ್ರೋಮೋ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೋದಂತೆ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.